ಇವತ್ತು ಈ ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣ ನಡೀತಾ ಇದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ವಿಜ್ಞಾನಿಗಳು ಮಾತಾಡಿದ್ದಾರೆ. ಆಕಾಶಕಾಯದಲ್ಲಿ ಆಕಾಶಕಾಯ ಅಡ್ಡ ಬಂದಾಗ ಮರೆಯಾಗುವ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉದ್ಭವ ಆಗುತ್ತೆ. ಇದು ಸಂಪೂರ್ಣ ಸೂರ್ಯಗ್ರಹಣ ಅಲ್ಲ, ಪಾರ್ಶ್ವ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ಇದು ಗೋಚರಿಸಲ್ಲ ಅಂತ ಹೇಳಿದ್ದಾರೆ. ಆಗೋದು ಗ್ರಹಣ ಅನ್ನೋದು ಸಾಮಾನ್ಯವಾಗಿ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರ ಸಂಬಂಧದಲ್ಲಿ ನಾವು ಈ ಒಂದು ಪದವನ್ನು ಬಳಸ್ತೀವಿ. ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ, ನೇರವಾದ ಸರಳ ರೇಖೆಯಲ್ಲಿ ಸ್ಟ್ರೈಟ್ ಲೈನಲ್ಲಿ ಬಂದಾಗ ಆಗೋದು ಸೂರ್ಯಗ್ರಹಣ. ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ ಆಗೋದು ಸೂರ್ಯಗ್ರಹಣ. ಅದೇ ರೀತಿ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಉಂಟಾಗೋದು ಚಂದ್ರಗ್ರಹಣ. ಗ್ರಹಣ ಅಂದರೆ ಅದೇನೆ. ಗ್ರಹಣ ಅಂದರೆ ಒಂದು ಆಕಾಶಕಾಯ ಮತ್ತೊಂದರ ದಿಸೆಯಿಂದಾಗಿ ಅಡ್ಡ ಬಂದಿದ್ದರ ಸಲುವಾಗಿ ಅದು ಮರೆಯಾಗೋದು ಅಂತ. ಸಾಮಾನ್ಯವಾಗಿ ಈ